ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬೇರೆ, ಸೆಕ್ಶುಯಲ್ ಪರ್ಫಾರ್ಮೆನ್ಸ್ ನಲ್ಲಿ ಆಗೋ ತೊಂದರೆಗಳು ಬೇರೆ. ಯೂಶಲಿ ಬ್ಯಾರಿಯರ್ ಯೂಸ್ ಮಾಡಿದ್ರೆ ಸೆಕ್ಸ್ ಮಾಡಿದವರಿಗೆ ಹೆಂಗಸರಾಗ್ಲಿ ಗಂಡಸರಾಗ್ಲಿ ಇದ್ರೆ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಮಿಷನ್ ಆಗುವಂತ ಡಿಸೀಸ್ ಇದು. ಪರ್ಟಿಕ್ಯುಲರ್ ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ನಲ್ಲಿ ವೆನರಿಯಲ್ ಡಿಸೀಸ್ ಅಂತೀವಿ ನಾವು. ಮೊದಲೆಲ್ಲ ಗೋನೋಕಾಕಲ್ ಇನ್ಫೆಕ್ಷನ್, ಗೊನೋರಿಯಾ ಅನ್ನೇವಿ. ಅದರಲ್ಲೆಲ್ಲ ಅತ್ಯಂತ ಎಲ್ಲರೂ ಎದುರ್ಕೊಳ್ಳುವಂತ ಕಾಯಿಲೆ ಅಂದ್ರೆ HIV. ಸೆಕ್ಸ್ ವರ್ಕರ್ಸ್ ಹತ್ರ ಹೋಗ್ಬೇಕಾದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್. ತಕ್ಷಣ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಏನು ನಿಮ್ಗೆ ಕಾಯಿಲೆ ಇದೆ ಅಂತ ಗೊತ್ತಾಗಲ್ಲ. ಯಾವ್ದಾದ್ರು ಸೆಕ್ಶುಯಲಿ ಕಾಂಟ್ಯಾಕ್ಟ್ ಇತ್ತಾ ನಿಮ್ಗೆ, ಯಾಕಂದ್ರೆ ಅದರಿಂದ ಅನೇಕ ಕಾಯಿಲೆಗಳು ಬರ್ಬೋದು. ಇದನ್ನ ಬಹಳ ಸಾರಿ ನಾವು ಕೇಳ್ತೀವಿ ಕಂಪಲ್ಸರಿಯಾಗಿ. ಒಂದು ಬಹಳ ಸೂಕ್ಷ್ಮವಾದ ವಿಚಾರ, ಲೈಂಗಿಕ ಸಮಸ್ಯೆಗಳು ಅಂದರೆ ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಗ್ಗೆ ಅಷ್ಟೇ ಹೇಳ್ತೀನಿ. ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬೇರೆ, ಸೆಕ್ಶುಯಲ್ ಪರ್ಫಾರ್ಮೆನ್ಸ್ನಲ್ಲಿ ಆಗೋ ತೊಂದರೆಗಳು ಬೇರೆ. ಪರ್ಟಿಕ್ಯುಲರ್ ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ನಲ್ಲಿ ವೆನರಿಯಲ್ ಡಿಸೀಸ್ ಅಂತೀವಿ ನಾವು. ಮೊದಲೆಲ್ಲ ಗೋನೋಕಾಕಲ್ ಇನ್ಫೆಕ್ಷನ್ನು, ಗೊನೋರಿಯಾ ಅನ್ನೇವಿ, ಸಿಫಿಲಿಸ್ ಅನ್ನೇವಿ, LGV ಅನ್ನೇವಿ. ಅದರಲ್ಲೆಲ್ಲ ಅತ್ಯಂತ ಎಲ್ಲರೂ ಎದುರ್ಕೊಳ್ಳುವಂಥ ಕಾಯಿಲೆ ಅಂದರೆ HIV, ಏಡ್ಸ್ ಕಾಯಿಲೆ ಅಂತೀವಲ್ಲ. ಇಟ್ಸ್ ಎ ವೈರಲ್ ಡಿಸೀಸ್, ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಇವೆಲ್ಲವನ್ನು ನೀವು ಅದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಒಂದು ಸಿನ್ಸಿಯರ್ ಅಡ್ವೈಸ್, ಮಲ್ಟಿಪಲ್ ಸೆಕ್ಸ್ ಇರಬಾರ್ದು. ಸೆಕ್ಸ್ ವರ್ಕರ್ಸ್ ಹತ್ರ ಹೋಗ್ಬೇಕಾದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್. ಲಾಟ್ ಆಫ್ ಬ್ಯಾರಿಯರ್ಸ್ ಇದ್ದಾವೆ, ಲೈಕ್ ಕಾಂಡಮ್, ನಿರೋಧ ಅಂತೀವಲ್ಲ ಅದು, ಡಯಾಫ್ರಮ್ ಫಾರ್ ಎ ಫೀಮೇಲ್, ಈ ರೀತಿಯ ಬ್ಯಾರಿಯರ್ಸ್ನ ಯೂಸ್ ಮಾಡ್ಬೋದು. ಬಟ್ ಎಕ್ಸ್ಪೋಜರ್ ಆದಮೇಲೆ ನಿಮ್ಗೇನಾದರೂ ಅನುಮಾನ ಬಂದರೆ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟು ತೊಗೋಬೇಕು. ಆಂಟಿಗೊನೋರಿಯಲ್ ಟ್ರೀಟ್ಮೆಂಟು, ಆಂಟಿಸಿಬ್ರಿಡ್ ಟ್ರೀಟ್ಮೆಂಟು. ಬಟ್ ಇದೆಯೋ ಇಲ್ಲೋ ಅಂತ ಗೊತ್ತಾಗಬೇಕಾದ್ರೆ ಅದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ. HIV ಯಾವುದೇ ಆಗಲಿ. ತಕ್ಷಣ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಸಿದರೆ ಏನು ನಿಮಗೆ ಕಾಯಿಲೆ ಇದೆ ಅಂತ ಗೊತ್ತಾಗಲ್ಲ. ಅದರೊಳಗಾಗಿ ಲಕ್ಕಿಲಿ ಈಗೀಗ ನಾವು MBBS ಓದಿದಾಗ ಇದ್ದಷ್ಟು ಸಿಫಿಲಿಟಿಕ್ ಕಾಯಿಲೆಗಳು ಈಗಿಲ್ಲ. ಅಲ್ಲಿ ಸ್ಟೇಜ್ 1, 2, 3 ಎಲ್ಲ ಇರೋದು. ಬಟ್ ಆ ರೀತಿಯೇ ಇಲ್ಲ. ಗೋನೋಕಾಕಲ್ ಇನ್ಫೆಕ್ಷನ್, ಗೋನೋಕಾಕಲ್ ಯುರೆಥ್ರೈಟಿಸ್ ಅಂತೀವಿ. ಯೂಶಲಿ ಬ್ಯಾರಿಯರ್ ಯೂಸ್ ಮಾಡಿದರೆ ಸೆಕ್ಸ್ ಮಾಡಿದವರಿಗೆ ಹೆಂಗಸರಾಗಲಿ ಗಂಡಸರಾಗಲಿ ಇದ್ದರೆ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಮಿಷನ್ ಆಗುವಂಥ ಡಿಸೀಸ್ ಇದು. ಅದರಿಂದ ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು. ಆ್ಯಂಡ್ ವಾಷಿಂಗ್ ದ ಜೆನೈಟಾಲಿಯಾ ಆಫ್ಟರ್ ದ ಸೆಕ್ಶುಯಲ್ ಎಕ್ಸ್ಪೋಜರ್, ಕ್ಲೀನಾಗಿ ಡೆಟಾಲ್ ಸೋಪ್ ಹಾಕಿ ವಾಶ್ ಮಾಡೋವಂಥದ್ದು, ಅದೆಲ್ಲ ಇಂಪಾರ್ಟೆಂಟು. ಬಟ್ ಟ್ರೀಟ್ಮೆಂಟ್ ಇದೆ, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಆದ್ದರಿಂದ ನಿಮ್ಮ ಡಾಕ್ಟ್ರನ್ನ, ಅದರೊಳಗಾಗಿ ನಿಮಗೆ ಎಲ್ಲ ಸಂಸ್ಥೆಗಳಲ್ಲೂ ಸ್ಕಿನ್ ಆ್ಯಂಡ್ STD ಡಿಪಾರ್ಟ್ಮೆಂಟ್ ಇರ್ತವೆ. ನಿಮಗೆ ಕಡಿಮೆ ವೆಚ್ಚದಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸಿಗಬೇಕು ಅಂದರೆ ಮೆಡಿಕಲ್ ಕಾಲೇಜ್ನಲ್ಲಿರ್ತಕ್ಕಂಥ ಆಕಾಶ್ ಮೆಡಿಕಲ್ ಕಾಲೇಜ್ ಆಗಲಿ, ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಆಗಲಿ, ವಿಕ್ಟೋರಿಯಾ ಹಾಸ್ಪಿಟ್ಲ್ ಆಗಲಿ, ಬೋರಿಂಗ್ ಹಾಸ್ಪಿಟ್ಲ್ ಆಗಲಿ, ನಿಮಗೆ ಆ ಅನುಕೂಲ ಸಿಗುತ್ತೆ. ಎಲ್ಲೂ ಕೂಡ ಈ ವಿಚಾರದಲ್ಲಿ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ. ನೀವು ನಾಚಿಕೊಂಡು ನಿಮ್ಮ ಕಾಯಿಲೆಯನ್ನು ಮುಚ್ಚಿಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ, ಸಿಂಪಲ್ ಎಕ್ಸಾಂಪಲ್, ಸಿಫಿಲಿಸ್ ಏನಾದರೂ ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಸಿಫಿಲಿಟಿಕ್ ಅನ್ಯೂರಿಸಮ್ ಆಗುತ್ತೆ. ಹೃದಯದಿಂದ ಬರುವಂಥ ಅಯೋರ್ಟಾದಲ್ಲಿ ಈ ರೀತಿಯ ಪ್ರಾಬ್ಲಮ್ಗಳಿರೋದ್ರಿಂದ ದಯವಿಟ್ಟು ಬಿ ಕೇರ್ಫುಲ್. ನೀವೆಲ್ಲಾದರೂ ಕೂಡ, ಅದಕ್ಕೆ ನಾವು ಭಾಳ ಸಾರಿ ಮೆಡಿಕಲ್ ಕಾಲೇಜಿನಲ್ಲಿ ಹಿಸ್ಟ್ರಿ ತೊಗೊಳ್ಳೋ, ಎನಿ ಹಿಸ್ಟ್ರಿ ಆಫ್ ಎಕ್ಸ್ಪೋಜರ್ ಅಂತೀವಿ ನಾವು. ಯಾವುದಾದ್ರೂ ಸೆಕ್ಶುಲಿ ಕಾಂಟ್ಯಾಕ್ಟ್ ಇತ್ತಾ ನಿಮಗೆ, ಯಾಕಂದರೆ ಅದರಿಂದ ಅನೇಕ ಕಾಯಿಲೆಗಳು ಬರ್ಬೋದು. ಇದನ್ನು ಭಾಳ ಸಾರಿ ನಾವು ಕೇಳ್ತೀವಿ ಕಂಪಲ್ಸರಿಯಾಗಿ. ನೀವೇನಾದರೂ ಈ ಹಿಸ್ಟ್ರಿನ ಮುಚ್ಚಿಟ್ಕೊಂಡ್ರೆ, ನೀವು ಕಾಯಿಲೆಯನ್ನು ಮುಚ್ಚಿಟ್ಕೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ. ದಯವಿಟ್ಟು ಬಿ ಫ್ರ್ಯಾಂಕ್ ಆ್ಯಂಡ್ ಓಪನ್. ವೈದ್ಯರ ಬಳಿ, ಲಾಯರ್ಗಳ ಬಳಿ ಏನು ಮುಚ್ಚಿಟ್ಕೋಬಾರ್ದು ಅಂತಾರೆ. ಆ ದೃಷ್ಟಿಯಲ್ಲಿ ನೀವು ಎಲ್ಲ ವಿಚಾರಗಳನ್ನು ವೈದ್ಯರಲ್ಲಿ ತಿಳಿಸಿ ಸೂಕ್ತವಾದ ಚಿಕಿತ್ಸೆ ತಗೊಳ್ಳಿ. ನಮಸ್ಕಾರ.